ಕುಡಿಯುತ್ತಿದ್ದ ಅರುಣ್ ಬೆಳಗಾದ ಹೊಸ ದಿನದಲ್ಲಿ ಪರ್ವತದ ಶಿಖರದ ಹಿಮಾಚ್ಛಾದಿತ ಬೆಳಕಿನಲ್ಲಿ ಮಲೆಯ ಮೈದಾನದಲ್ಲಿ ನಾಗರಹಾವಳದ ಬಂಡೆ ಮೇಲೆ ನಿಂತ ಕಾವ್ಯ ಆಕಾಶದಲ್ಲಿ ಬೀಸು ಸುರಿಸುತ್ತಿರುವಾಗ ಅವನ ಮನಸ್ಸು ಆಕಾಶದ ಮೇಲೆಯೇ ಹಾರಿಹೋಗಿತ್ತು. ಮಲಯಕ್ಕೆ ತನ್ನ ಪ್ರೇಮಭರಿತ ಹೃದಯವನ್ನು ಹಂಚಿದ ಕಾವ್ಯ ಹೇಳಿದ, ಅರುಣ್, ನೀನು ಇಲ್ಲಿ ಯಾವ ಕಾರಣಕ್ಕಾಗಿ ಕಾದಾಟ ಹಾಕುತ್ತಿದ್ದೀಯೆ? ಕಾವ್ಯ ಹಿರಿಹಿರಿ ನಗುಹೀನಳಾದಳು. ಅರುಣ್, ನೀನು ಯಾವ ಕಾರಣಕ್ಕಾಗಿ ಹಾರಿ ಹೋಗುತ್ತಿದ್ದೀಯೆ? ಅರುಣ್ ತನ್ನ ಅಂತರಂಗದ ಭಾವನೆಗಳನ್ನು ವಿವರಿಸಿದ. ಕಾವ್ಯ, ನೀನು ನನಗೆ ಬೇಕಾದ್ದಿಲ್ಲ, ನನ್ನ ಬಾಳನ್ನು ನೀನೇ ಹೊಂದಿಕೊಳ್ಳಿದವಳೇ, ನೀನೇ ನನ್ನ ಪ್ರೇಮ, ನನ್ನ ಆಶ್ರಯ. ಹೀಗೆ ಅವರ ಪ್ರೇಮ ನೋಡುತ್ತಿದ್ದ ಹಾಗೆಯೇ ಅರುಣ್ ಕಾವ್ಯಗೆ ಹೇಳಿದ, ಕಾವ್ಯ, ನಾನು ನಿನ್ನೊಡನೆ ಸಹಿತವಾಗಿ ಬದಲಾವಣೆಗೊಳ್ಳಲು ಸಿದ್ಧನಿದ್ದೇನೆ. ನೀನು ನನ್ನ ಜೀವನವನ್ನು ಬೆಳಗಿಸುವ ಹೊರತು ನಾನು ಇನ್ನು ಯಾವ ಕಡೆಯೂ ಹೋಗಲಾರೆ. ಈ ಮಧುರ ಮಾತುಗಳನ್ನು ಕೇಳುತ್ತಲೇ ಯಾಗೆ ಕಣ್ಣು ನೀರಾಯಿತು. ಅವರು ಒಂದೇ ಕೋಣೆಯಲ್ಲಿ ಇಬ್ಬರು ಪ್ರೇಮಿಸುತ್ತಿದ್ದ ಅಂತಃಕರಣಗಳ ಮಧುರ ಪಂಚಮಿಯ ಹಾರೆಯ ರಾತ್ರಿ. ಅರುಣ್ ಮತ್ತೊಮ್ಮೆ ಹೇಳಿದ, ಕಾವ್ಯ, ನೀನೇ ನನ್ನ ಸಹಾಯ, ನಾನು ನಿನ್ನ ಜೀವನದ ಹಾರೆಯ ರತ್ನಗಳನ್ನು ನಿನಗೆ ಸರಿಸಿ ನೀಡುತ್ತೇನೆ. ಹೀಗೆ ಸಂತೋಷಾನುಭವದ ಹೊತ್ತಿರುವ ಅರುಣ್ ಮತ್ತು ಕಾವ್ಯ ಅವರ ಪ್ರೇಮವು ಹೊಸ ಪ್ರಾರಂಭಗಳನ್ನು ಬೆಳಕಿಗೆ ತಂದಿತು. ಹಾರೆಯ ರತ್ನಗಳ ಬೆಳಕಿನಲ್ಲಿ ಅವರ ಪ್ರೇಮ ಸದಾ ಚಿರಕಾಲ ಹೊಳೆಯುತ್ತಿರಲಿತ್ತು. ಇಂಥ ಮಧುರ ಕನಸುಗಳು ಹುಟ್ಟಿದ ಸಮಯ ಅರುಣ್ ಮತ್ತು ಕಾವ್ಯಗೆ ಬೀಳ್ಕೊಡುವ ಹೊತ್ತಿದ್ದಿತು. ಹೊಸ ಅನುಭವಗಳ ಬಾಗಿಲು ತಟ್ಟಿತು ಮತ್ತು ಇಬ್ಬರು ಹೊಸ ಹಾದಿಗೆ, ಹೊಸ ಕಾರ್ಯಗಳಿಗೆ ಕೈ ಹಾಕಿದರು. ಪ್ರೇಮದ ಹೊಸ ಯಾತ್ರೆಯನ್ನು ಆರಂಭಿಸಿದರು.